ಮಾನ್ವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ರವಿ ಬೋಸರಾಜ್ ಹುಟ್ಟುಹಬ್ಬ ಆಚರಣೆಯನ್ನ ನಡೆಸಿದ್ದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನ ಮಾಡಿದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ರವಿ ಬೋಸರಾಜ್ಗೆ ಆರೋಗ್ಯ ಕಾಪಾಡಲೆಂದು ಕಾಂಗ್ರೆಸ್ ಕಾರ್ಯಕರ್ತರ ಹಾರೈಕೆಯಾಗಿದ್ದು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಪುತ್ರ ರವಿ ಬೋಸರಾಜ್ ಅವರ ಹುಟ್ಟುಹಬ್ಬದ ನಿಮಿತ್ತ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ರವಿ ಬೋಸರಾಜ್ ಜನಪರವಾದ ವ್ಯಕ್ತಿಯಾಗಿದ್ದರಿಂದ ಯುವಕರಿಗೆ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುವ ಕೆಲಸ ಮಾಡುವ ವ್ಯಕ್ತಿ ರವಿ ಬೋಸರಾಜು ಎಂದು ಕಾಂಗ್ರೆಸ್ ಮುಖಂಡ ರೆಹಮತ್ ತಿಳಿಸಿದರು. ರವಿ ಬೋಸರಾಜ್ ಅವರಿಗೆ ಆ ದೇವರು ಆಯಸ್ಸು ಮತ್ತು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ನೀಡಲಿ, ಇನ್ನಷ್ಟು ಜನಪರವಾಗಿ ಕೆಲಸ ಮಾಡಲಿ ಎಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ರವಿ ಬೋಸರಾಜ್ ಅಭಿಮಾನಿಗಳಿಂದ ನೀಡಲಾಗಿದೆ ಎಂದು ಫಯಾಜ್ ತಿಳಿಸಿದರು. ಇಂದು ಯುವಕರ ಕಣ್ಮಣಿ ನಮ್ಮೆಲ್ಲರ ಜನಪ್ರಿಯ ನಾಯಕರಾದ ಎನ್.ಎಸ್. ರವಿ ಬೋಸರಾಜ್ ಅವರ 52ನೇ ಹುಟ್ಟುಹಬ್ಬ ಅಂಗವಾಗಿ ಇಂದು ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರಿ ಅವರ ಹುಟ್ಟುಹಬ್ಬವನ್ನು ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ರೋಗಿಗಳಿಗೆ ಒಳ್ಳೆಯದಾಗಲಿ, ಹಾಗೆ ನಮ್ಮ ಯುವಕರ ಕಣ್ಮಣಿ ಶ್ರೀ ಎನ್.ಎಸ್. ರವಿ ಬೋಸರಾಜ್ ಅವರಿಗೆ ಆರೋಗ್ಯ ಆಯುಷು ದೇವರು ಇದೇ ರೀತಿ ಕೊಡಲಿ ಎಂದು ನಾವು ದೇವರಲ್ಲಿ ಕೇಳಿಕೊಂಡಿದ್ದೇವೆ. ಅವರು ಎನ್.ಎಸ್. ರವಿ ಬೋಸರಾಜ್ ಸರ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಎಲ್ಲ ಜಾತಿ ಜನಾಂಗದವರನ್ನು ಒಂದುಗೂಡಿಸುವಂಥ ಏಕೈಕ ನಾಯಕ ಅಂದರೆ ಅದು ರವಿ ಬೋಸರಾಜ್ ಅವರು ಮಾಡಿರುವಂತಹ ಸೇವೆ ಇದು ನಮ್ಮ ರಾಯಚೂರು ಜಿಲ್ಲೆಗೆ ಅದು ಅತ್ಯುತ್ತಮವಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೇವೆ ಮಾಡಲಿ, ಜನರಿಗೆ ಯಾವುದೇ ರೀತಿ ಕಷ್ಟ ಬಾರದೇ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಜೀವನ ಇದೇ ರೀತಿ ಸಾಗಲಿ, ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಹೆಚ್ಚು ಸ್ಥಾನಮಾನ ಕೊಡಲಿ. ಹಾಗೆ ಅದೇ ರೀತಿ ಇಲ್ಲಿ ಸೇರಿರುವಂತಹ ನಾವೆಲ್ಲ ಯುವಕರು ಅಂದರೆ ಅದರಲ್ಲಿ ಪ್ರಮುಖವಾಗಿ ಹಿದಾಯತ್ ನಾಯಕ್ ಅಣ್ಣ ಅವರು ಆಗಲಿ, ಫಯಾಜ್ ಅಣ್ಣ ಆಗಲಿ, ರಸೂಲ್ ಅಣ್ಣ ಆಗಲಿ, ಉವಾಸ್ ಅಣ್ಣ ಆಗಲಿ, ವೀರೇಶ್ ಪುರಸಭೆ ಅಧ್ಯಕ್ಷರು, ಈ ಆದಂಬೇಗಣ್ಣ ಇಂಥ ಎಲ್ಲ ಯುವ ನಾಯಕರ ಮಾರ್ಗದರ್ಶನದಲ್ಲಿ ಕೂಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂದು ನಾವು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇದೇ ರೀತಿ ಅವರ ಜೀವನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಾಧನೆ ಮಾಡಲಿ ಎಂದು ನಾವು ಕೇಳಿಕೊಡ್ತೇವೆ. ಇಂದಿನ ದಿನ ನಮ್ಮ ನೆಚ್ಚಿನ ರಾಜ್ಯ ಮತ್ತು ರಾಷ್ಟ್ರೀಯ ಯುವ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಎನ್.ಎಸ್. ರವಿ ಬೋಸರಾಜ್ ಅವರ 52ನೇಯ ಹುಟ್ಟುಹಬ್ಬ ಇವತ್ತು ನಾವು ಎಲ್ಲ ಸರಳವಾಗಿ ಆಚರಿಸಿದ್ದೇವೆ. ಈ ಹುಟ್ಟುಹಬ್ಬದ ಅಂಗವಾಗಿ ನಾವು ಸರ್ಕಾರಿ ಆಸ್ಪತ್ರೆ ಮತ್ತು ಇಲ್ಲಿ ಮಾನವೀಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಗಳ ಜೊತೆಗೆ ಬಂದು ನಾವು ಇವತ್ತು ಹಣ್ಣು ಹಂಪಲವನ್ನು ವಿತರಿಸಿ ಅವರ ಹುಟ್ಟುಹಬ್ಬ ದಿನ ನಾವು ಅವರು ಆಯುಸ್ಸು ಮತ್ತು ಆರೋಗ್ಯ ಮತ್ತು ರಾಜಕೀಯವಾಗಿ ಎತ್ತರವಾಗಿ ಬೆಳೆಯಲಿ, ಅವರ ತಂದೆಯವರು ಯಾವ ರೀತಿ ಶಾಸಕರಾಗಿ, ಲೋಕಸಭಾ ಸದಸ್ಯರನ್ನಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಅದೇ ರೀತಿ ಸಚಿವರಾಗಿ ಯಾವ ರೀತಿ ಅವರು ಎತ್ತರದ ಮೆಟ್ಟಿಗೆ ಬೆಳೆದಿದ್ದಾರೆ, ಅದೇ ರೀತಿ ರವಿ ಬೋಸರಾಜ್ ಅವರು ಕೂಡ ಶಾಸಕರಾಗಿ ಸಚಿವರಾಗಿ ಬೆಳಿಬೇಕೆಂದು ನಾವು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಶೀರ್ವಾದ ಅವರ ಜೊತೆಗೆ ಸದಾ ಇರುತ್ತದೆ ಎಂದು ನಾವು ನಿಮ್ಮ ಮೂಲಕ ನಾವು ಮತ್ತು ನಮ್ಮ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ರವಿ ಬೋಸರಾಜ್ ಅವರ ಅಭಿಮಾನಿಗಳು ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬ ಅವರ ಶುಭಾಶಯಗಳನ್ನು ನಾವು ಹೇಳ್ತಿದ್ದೇವೆ.